ಅದು ಒಂದೇ, ನಮ್ಮನ್ನ ಬಿಟ್ರೆ ಸಾಕು. ಇನ್ನು ಆಪ್ತರು ಅಪ್ರೂವರ್ಗಳಾಗ್ತಾ ಇದ್ದಂತೆ ಆರೋಪಿ ನಟ ದರ್ಶನ್ ಸೈಲೆಂಟ್ ಮೋಡ್ಗೆ ಜಾರಿದ್ದಾರೆ. ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ಟೆನ್ಷನ್ನಲ್ಲಿ ದರ್ಶನ್ ಕಾಲ ಕಳೀತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಕಡೆ ಈ ಪ್ರಕರಣದ A1 ಪವಿತ್ರ ಗೌಡಗೂ ಕೂಡ ಏನು ಮಾಡಬೇಕು ಏನು ಮಾಡೋದು ಅನ್ನುವಂಥ ದಿಕ್ಕೇ ತೋಚದ ಸ್ಥಿತಿ. ಹೀಗಾಗಿ ಇಬ್ಬರು ಮೌನಕ್ಕೆ ಜಾರಿದ್ದಾರೆ. ಜೈಲಲ್ಲಿ ಸಹ ಖೈದಿಗಳ ಜೊತೆಗೂ ಕೂಡ ಮಾತನಾಡದೆ ಮೌನ ಧಾರಣೆ ಮಾಡಿದ್ದಾರೆ. ಇವರ ಮೌನಕ್ಕೆ ಕಾರಣ ಮಾಫಿ ಸಾಕ್ಷಿಗಳ ಟೆನ್ಷನ್. ಈ ಕೊಲೆ ಪ್ರಕರಣಗಳಲ್ಲಿ ಮಾಫಿ ಸಾಕ್ಷಿಗಳ ಹೇಳಿಕೆಗೆ ತುಂಬ ಮಹತ್ವ ಇದೆ. ಯಾಕಂದರೆ ಜೊತೆಯಲ್ಲೇ ಇದ್ದು ಕ್ರೈಮ್ ನಡೆದಂತಹ ಸಂದರ್ಭದಲ್ಲಿ ಅವರೆಲ್ಲವನ್ನೂ ಕೂಡ ಅವರು ಗಮನಿಸಿರ್ತಾರೆ. ಈ ಕೇಸ್ನ ಕುರಿತಾಗಿ ಅಂದರೆ ಕ್ರೈಮ್ನ ಕುರಿತಾಗಿ ಇಂಚಿಂಚು ಡೀಟೇಲ್ಸ್ ಅವರ ಬಳಿ ಇರುತ್ತೆ. ಅಪ್ರೂವರ್ಸ್ ಹೇಳಿಕೆ ದೃಢಪಟ್ಟರೆ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗುತ್ತೆ. ನ್ಯಾಯಾಲಯದಿಂದ ಅಪ್ರೂವರ್ಸ್ ಹೇಳಿಕೆಯ ಪರಿಶೀಲನೆ ಆಗುತ್ತೆ. ಹಿಂದಿನ ಹೇಳಿಕೆ ಮತ್ತು ನ್ಯಾಯಾಲಯದ ಮುಂದೆ ಕೊಟ್ಟಂಥ ಹೇಳಿಕೆಗಳನ್ನು ತಾಳೆ ಹಾಕಲಾಗುತ್ತೆ. ಹೇಳಿಕೆಯಲ್ಲಿ ವಿರೋಧ ಕಂಡ್ರೆ ಸಾಕ್ಷಿಯ ವಿಶ್ವಾಸಾರ್ಹತೆಗೆ ಧಕ್ಕೆ ಉಂಟಾಗುತ್ತೆ. ಆಗ ಈ ಅಪ್ರೂವರ್ಸ್ ಅಂತ ಏನು ಬಂದಿದ್ದಾರಲ್ಲ ಇವ್ರ ಮೇಲೆ ಇನ್ನಷ್ಟು ಬಿಗಿ ಆಗ್ತಾ ಹೋಗುತ್ತೆ. ಉದ್ದೇಶಪೂರ್ವಕವಾಗಿ ಸತ್ಯವನ್ನು ಮುಚ್ಚಿಟ್ರೆ ಕ್ಷಮಾದಾನ ರದ್ದಾಗುತ್ತೆ. ಕ್ಷಮಾದಾನ ರದ್ದಾದರೆ ಮೂಲ ಅಪರಾಧದಲ್ಲೇ ಇವರನ್ನು ಮತ್ತೆ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಸುಳ್ಳು ಸಾಕ್ಷಿ ಸಾಬೀತಾದರೆ ಪ್ರತ್ಯೇಕ ಕಾನೂನು ಕ್ರಮದ ಸಾಧ್ಯತೆ ಕೂಡ ಇರುತ್ತೆ. ಕ್ಷಮಾದಾನ ಸಾಕ್ಷಿ ಹೇಳಿಕೆಯನ್ನು ಇತರೆ ಸಾಕ್ಷಿಯ ಜೊತೆಗೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡಲಾಗುತ್ತೆ. ಅಕಸ್ಮಾತ್ ಏನಾದರೂ ಕ್ಷಮಾದಾನ ಸಾಕ್ಷಿ ಅಂದರೆ ಮಾಫಿ ಸಾಕ್ಷಿ ಮಾತನ್ನು ಬದಲಿಸಿದರೆ ಆರೋಪಿಗಳ ಖುಲಾಸೆ ಆಗೋದಿಲ್ಲ. ವೈಜ್ಞಾನಿಕ ಸಾಕ್ಷ್ಯ, ಡಿಜಿಟಲ್ ಸಾಕ್ಷ್ಯ, ಇತರೆ ಸಾಕ್ಷಿಗಳು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಕ್ಷಮಾದಾನ ಸಾಕ್ಷಿ ಅಂದರೆ ಮಾಫಿ ಸಾಕ್ಷ್ಯ ಹೇಳಿಕೆ ದುರ್ಬಲವಾದರೂ ಕೂಡ ಪ್ರಕರಣ ಅಲ್ಲಿಗೆ ಅಂತ್ಯ ಆಗೋದಿಲ್ಲ. ಇತರೆ ಸಾಕ್ಷಿಗಳ ಆಧಾರದಲ್ಲೂ ಕೂಡ ಪ್ರಕರಣದ ಒಂದು ವಿಚಾರಣೆ ಮುಂದುವರಿಯುತ್ತೆ. ಸೊ ಹೀಗಾಗಿ ಮಾಫಿ ಸಾಕ್ಷಿಗಳ ಹೇಳಿಕೆಗಳು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಒಂದು ವೇಳೆ ಪ್ರಾಸಿಕ್ಯೂಷನ್ ಪರವಾಗಿ ಅವರು ಹೇಳಿಕೆಯನ್ನು ಕೊಟ್ಟರೆ ಡಿಫೆನ್ಸ್ನ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆಗ ಡಿಫೆನ್ಸ್ನಲ್ಲಿ ವೀಕ್ ಪಾಯಿಂಟ್ಗಳಿರೋದ್ರಿಂದ ಆರೋಪಿಗಳಿಗೆ ಮತ್ತಷ್ಟು ಟೆನ್ಷನ್ ಹೆಚ್ಚಾಗುತ್ತೆ ಆ್ಯಂಡ್ ಅವರ ವಿರುದ್ಧ ಕ್ರಮ ಕೂಡ ಇನ್ನಷ್ಟು ಬಿಗಿ ಆಗ್ತಾ ಹೋಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.